ಆಗಿರ್ತಕ್ಕಂಥದ್ದು. ಅವರು ST ಸಮುದಾಯದವರು, ನಮ್ಮ ಹುಡುಗಿ ದಲಿತ ಸಮುದಾಯದವಳು. ಇವರು ಆಲ್ರೆಡಿ ಹೋದ ವರ್ಷ ನ್ಯಾಕ್ನಿಟಿ ಜಾತ್ರೆಯಲ್ಲಿ ಮದುವೆ ಆಗಿದ್ದಾರೆ. ಮದುವೆ ಆದಾಗ ಅವರು ಎಲ್ಲ ಕಮೆಂಟ್ ಆಗಿ ಇವರು ಹುಡುಗಿ ಕಡೆಯವ್ರನ್ನ ಅವರೇ ಕರೆಸ್ಕೊಂಡು ಕಾಲ್ಚೋಡಮ್ಮನ ದೇವಸ್ಥಾನ ಐತೆ ಅಲ್ಲಿ ಮದುವೆ ಆಗಿದ್ದಾರೆ ಹೋದ ವರ್ಷ ನ್ಯಾಕ್ನಿಟಿ ಜಾತ್ರೆಗೆ. ಇವರು ಹುಡುಗಿ ಕಡೆಯವ್ರನ್ನ ತಾಯಿನ ಸ್ವಾದ್ರ ಮಾವನ್ನ ಕರೆಸ್ಕೊಂಡು ಅಡವೆ ಕರ್ಕೊಂಡು ಹೋಗಿ ಇವ್ರಿಗೆ ಬೆದರಿಸಿ ನಮ್ಮ ಜಾತಿಗೂ ನಿಮ್ಮ ಜಾತಿಗೂ ಸಟ್ಟಾಗಲ್ಲ, ಹುಡುಗಿನ ಕರ್ಕೊಂಡು ಹೋಗ್ರಿ, ಇಲ್ಲಾಂದರೆ ನಾವು ಏನು ಮಾಡೋಕ್ಕೂ ಏಸಲ್ಲ ಅಂತೇಳಿ ಇವ್ರನ್ನ ಬೆದರಿಸಿ ಹುಡುಗಿ ಕೊಳ್ಳೆಗಳು ತಾಳಿ ಕಿತ್ತು ಆ ಹುಡುಗಿನ ಮನೆಗೆ ಕಳಿಸಿದ್ದಾರೆ. ಆಗ ಇವ್ರ ತಾಯಿಯರು ಅಮ್ಮ ಆಗಿದ್ದಾಗೈತೆ ಹೋಗೈತೆ, ಅವ್ರ ಜಾತಿ ಬೇರೆ ನಮ್ಮ ಜಾತಿ ಬೇರೆ ಅಂತ ಜಾತಿ ಮೇಲೆ ಡಿಫೆಂಡ್ ಮಾಡ್ತಾರೆ. ನಮಗಿಲ್ಲಿ ನಮ್ಮ ಜಾತಿಯವ್ರಿಗೆ ನಮಗೆ ಬೆಲೆನೇ ಇಲ್ಲ ನಮ್ಮ ಗ್ರಾಮದಾಗೆ. ಬೇಡಮ್ಮ, ಅವರು ಜಾತಿ ಮೇಲೆ ಅವ್ರು ಏನು ಮಾಡೋಕ್ಕೂ ಏಸ್ತಾರಲ್ಲ, ಅವ್ರು ಸವಾಸ ಬೇಡ, ಇನ್ಮೇಲೆ ನಾವು ಬೇರೆ ಕಡೆ ಮದುವೆ ಮಾಡ್ತೀವಿ ಅಂತೇಳಿ ಇವ್ರ ಮನೆಯವರು ಹುಡುಗಿಗೆ ಸಮಾಧಾನ ಮಾಡಿ ಇಟ್ಕೊಂಡಾರೆ. ಆದರೂ ಆ ಹುಡುಗಿ ಬೇರೆ 3-4 ಗಂಡು ತೋರಿಸಿದ್ರು ಆ ಹುಡುಗಿ ಒಪ್ಪಿಲ್ಲ. ಆ ಹುಡುಗಿ ಸಾಯಳಾಗಿದ್ದರೆ ಅವತ್ತೇ ಸತ್ಬಿಡ್ತಿದ್ಲು. ಇವನು ಫೋನ್ ಕಾಂಟ್ಯಾಕ್ಟ್ನಾಗೆ ಇದ್ದದಾನೆ. ಇವನು ಇಲ್ಲೇವರೆಗೂ ನಾನು ನಿನ್ನ ಮದುವೆ ಆಗ್ತೀನಿ ಅಂತಲೇ ಭರವಸೆ ಕೊಟ್ಟದಾನೆ ಅವನು ಫೋನ್ಯಾಗೆ. ಹಂಗಾಗಿ ಈ ಹುಡುಗಿ ಸಾಯಕ್ಕೆ ಯೋಚನೆ ಮಾಡಿದ್ದಿಲ್ಲ. ಮೊನ್ನೆ 3 ದಿನದಿಂಚ ಅವ್ನು ಮದುವೆ ಆಗೈತೆ. ಅವು ಫೇಸ್ಬುಕ್ನಾಗ ವಾಟ್ಸಪ್ನಾಗೆ ಮದುವೆ ಆಗಿರೋದು ನೋಡಿ ಈ ಹುಡುಗಿ ಉರ್ಲಾಕಿಂದು ಸತ್ತಿದ್ದಾಳೆ. ಏನೋ ಇದಕ್ಕೆ ಏನಿಲ್ಲ, ಇದಕ್ಕೆ ಕಾನೂನು ಪ್ರಕಾರ ಅವನು ಅರೆಸ್ಟ್ ಆಗಬೇಕು. ಅವನು ಅರೆಸ್ಟ್ ಆಗೋವರೆಗೂ ಈ ಹೋರಾಟನ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ST ಹುಡುಗ ಅಂದರೆ ನಾಯಕ ಸಮುದಾಯದ ಹುಡುಗನಿಂದ ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಇದಕ್ಕೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ತಮ್ಮ ಹೆಸರು ದ್ಯಾಮಣ್ಣ.